ನಮಸ್ಕಾರ, ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಶ್ವ ಮಾನವ ಶಿಕ್ಷಣ ಸಂಸ್ಥೆ ಕಗ್ಗೋಡ್ ದಿನಾಂಕ 14/2/2026 ವಿಶ್ವ ಮಾನವ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ಕಗ್ಗೋಡ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿಶ್ವ ಮಾನವ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿತ್ತು. ದಿವ್ಯ ಸಾನ್ನಿಧ್ಯ ವಹಿಸಿದ ಸ್ವಾಮೀಜಿ ವಿರಕ್ತಮಠ ಮನಗೂಳಿ, ಸಾನ್ನಿಧ್ಯ ಶ್ರೀ ಕಾಸಯ್ಯ ಹಿರೇಮಠ್, ಅಧ್ಯಕ್ಷತೆ ಶ್ರೀ ಶಂಕರ್ ಹೆಗಡಿಯಾಳ್, ಮುಖ್ಯ ಅತಿಥಿಗಳಾಗಿ ರಮೇಶ್ ಸಜ್ಜನ್, ಪ್ರಶಸ್ತಿ ಪುರಸ್ಕರ್ತರು ಆದರ್ಶ ವಿದ್ಯಾಲಯ ಮುಖ್ಯ ಶಿಕ್ಷಕರಾದ ಸುರೇಶ್ ಕುಶಾಲ್ಕರ್, ಯಲ್ಲಪ್ಪ ಹಾದಿಮನಿ, ಶರಣ್ ಬಸು, ಗಂಗಾರ್ ಶೆಟ್ಟಿ, ಸುಭಾಷ್ ತಂಬ್, ಶಿವಾನಂದ್ ಬಾಗಲಕೋಟ್ ಹಾಗೂ ಊರಿನ ಗಣ್ಯರಾದ ಶಾಂತು ಇಂಡಿ, ಅಶೋಕ್ ಹುಕುಮ್ನಾಳ್, ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸಿದರು. ಸಂಸ್ಥೆಯ ಅಧ್ಯಕ್ಷರಾದ ರಾಜು ಬಿರಾದರ್ ಅವರು ವಿಶ್ವ ಮಾನವ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಉಮೇಶ್ ಅಲ್ಲಿಬಾದಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಶಿಕ್ಷಣ ನೀಡುವ ಶಾಲೆ ಎಂದೇ ಪ್ರಖ್ಯಾತವಾದ ಬಸವ ಗುರುಕುಲ, ಇಂತಹ ಗುರುಕುಲದಲ್ಲಿ ನಾವು ವಸತಿ ಇದ್ದು ಕಲಿಯುತ್ತಿರುವುದು ನಮ್ಮ ಸೌಭಾಗ್ಯ. ಬಸವ ಗುರುಕುಲ ಕನ್ನಡ ಮಾಧ್ಯಮದಲ್ಲಿದ್ದು ನಾವು ಕಲಿಯುವ ಆದರ್ಶ ಆಂಗ್ಲ ಮಾಧ್ಯಮದಲ್ಲಿ ಇದ್ದುದರ ಸಹಿತ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಭಾಗ್ಯಶ್ರೀ ಗುರುಮಾತೆಯರು ಎಲ್ಲಾ ವಿಷಯಗಳನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಕಲಿಸುವಂತಹ ಸಾಮರ್ಥ್ಯವುಳ್ಳವರಾಗಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತು ಆಂಗ್ಲ ಮಾಧ್ಯಮಕ್ಕೆ ಆಯ್ಕೆ ಆಗಿರುವುದರಿಂದ ನಮಗೆ ಆಂಗ್ಲ ಮಾಧ್ಯಮ ಕಲಿಯಲು ಸುಲಭವಾಗಲಿ ಎಂದು ತಿಳಿದು ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಜು ಬಿರಾದರ್ ಗುರುಗಳು ಬೆಂಗಳೂರಿನ ಪ್ರತಿಷ್ಠಿತ ಉಸ್ತಾದ್ ಲರ್ನಿಂಗ್ ಕಂಪನಿಯೊಂದಿಗೆ ಚಲನ್ ಪಾರ್ಟ್ನರ್ ಆಗಿ ನಮಗೆ ಆನ್ಲೈನ್ ಪಾಠದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಸಂಸ್ಥೆಯ ಮತ್ತು ನಮ್ಮೆಲ್ಲರ ಸುರಕ್ಷತೆಯ ಸಲುವಾಗಿ ಸುಮಾರು 16 CCTV ಕ್ಯಾಮೆರಾಗಳನ್ನು ಅಳವಡಿಸಿ 24 ಗಂಟೆಗಳ ಕಾಲ ನಮ್ಮ ಚಲನವಲನಗಳನ್ನು ಗಮನಿಸುತ್ತಾ ನಮ್ಮ ಸರಿ ತಪ್ಪುಗಳನ್ನು ತಿದ್ದುತ್ತಾ ಬಂದಿರುತ್ತಾರೆ. 2 ವರ್ಷಗಳ ಹಿಂದೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿತ್ತು. ಆಗ ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮದ ಶಿಕ್ಷಣ ಪ್ರೇಮಿಗಳ ಒಪ್ಪಿಗೆಯ ಮೇರೆಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಹಾಗಾಗಿ ಗ್ರಾಮದ ಎಲ್ಲಾ ಸದಸ್ಯರಿಗೂ ನನ್ನ ಆದರ್ಶ ವಿದ್ಯಾಲಯ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. 2022ರಲ್ಲಿ ತೋಟದ ವಿದ್ಯುತ್ ಬರೀ 3 ಗಂಟೆಗಳ ಕಾಲ ಮಾತ್ರ ಬರುತ್ತಿತ್ತು. ಆಗ ವಿದ್ಯಾರ್ಥಿಗಳಿಗೆ ಓದಲು ಬರೆಯಲು ತೊಂದರೆಯಾಗಬಾರದು ಎಂದು ತಿಳಿದು ಸೋಲಾರ್ ವ್ಯವಸ್ಥೆಯನ್ನು ಮಾಡಿ ನಮಗೆ ನಿರಂತರ ವಿದ್ಯುತ್ ದೊರೆಯುವಂತೆ ಮಾಡಿದರು. ಆದರೆ ಜೂನ್ 2021-25 ಆನ್ಲೈನ್ ಪಾಠಗಳಿಗೆ ವಿದ್ಯುತ್ ಸಮರ್ಪಕವಾಗದೇ ಇದ್ದ ಕಾರಣ 25 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಟಿಸಿಯನ್ನು ಅಳವಡಿಸಿ ನಮಗೆ ನಿರಂತರ ವಿದ್ಯುತ್ ದೊರೆಯುವಂತೆ ಮಾಡಿದರು. ಹಾಸ್ಟೆಲ್ 100 ಮಕ್ಕಳು ಬೆಳಿಗ್ಗೆ ಎದ್ದು ಕಟ್ಟಿಗೆಯನ್ನು ಆರಿಸಿ ನೀರನ್ನು ಕಾಯಿಸಿ ಸ್ನಾನ ಮಾಡುವುದಕ್ಕೆ ಸಮಯ ವ್ಯರ್ಥವಾಗುತ್ತದೆ ಎಂದು ತಿಳಿದು 1000 ಲೀಟರ್ ಸಾಮರ್ಥ್ಯ ಹೊಂದಿರುವ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿ ಎಲ್ಲಾ ಮಕ್ಕಳಿಗೂ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲಾ ತರದ ವಿಷಯದಲ್ಲೂ ಮತ್ತು ವೈಯಕ್ತಿಕವಾಗಿಯೂ ನಮಗೆ ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಯಾವ ವಿದ್ಯಾರ್ಥಿಗಾದರೂ ಆರೋಗ್ಯದ ಸಮಸ್ಯೆ ಉಂಟಾದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಚಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಮತ್ತು ಯಾರಾದರೂ ಪಾಲಕರು ಹಾಸ್ಟೆಲ್ಗೆ ಬರುವಾಗ ಅವರಿಗೆ ನಡೆದುಕೊಂಡು ಬರಲು ತೊಂದರೆಯಾಗಬಾರದು ಎಂದು ತಿಳಿದು ಸ್ವತಃ ತಾವೇ ತಮ್ಮ ವಾಹನದಲ್ಲಿ ಅವರನ್ನು ಕರೆದುಕೊಂಡು ಬರುತ್ತಾರೆ. ಎಲ್ಲಾ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಕಾಣುತ್ತಾರೆ. ನಮ್ಮ ಜೊತೆ ಸ್ನೇಹಿತರಂತೆ ನಡೆದುಕೊಳ್ಳುತ್ತಾರೆ. ಇದು ಹೆಸರಿಗೆ ಮಾತ್ರ ವಿಶ್ವಮಾನವನಲ್ಲ, ಇಲ್ಲಿ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಶ್ವಮಾನವರೇ. ಈ ವಸತಿ ನಿಲಯ ನಮಗೆ ಮನೆ ಇದ್ದಂತೆ. ಇಲ್ಲಿರುವ ಗುರು ಮತ್ತು ಗುರುಮಾತೆಯರು ನಮಗೆ ತಂದೆ ತಾಯಿ ಇದ್ದಂತೆ. ನನ್ನ ಎಲ್ಲಾ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡಿಕೊಳ್ಳಲು ನನಗೆ ಅವಕಾಶ ನೀಡಿದ್ದಕ್ಕೆ ಪ್ರಸ್ತುತ ಈ ವರ್ಷದಲ್ಲಿ 50 ವಿದ್ಯಾರ್ಥಿನಿಯರು ಮತ್ತು 49 ವಿದ್ಯಾರ್ಥಿಗಳು ಓದುತ್ತಿದ್ದೇವೆ. ಇಲ್ಲಿ ಅತ್ಯಂತ ಬಡ ಮಕ್ಕಳಿಂದ ಹಿಡಿದು ಮಧ್ಯಮ ವರ್ಗದ ಶ್ರೀಮಂತ ಮಕ್ಕಳು ಕೂಡ ಓದುತ್ತಿದ್ದೇವೆ. ಖಾಸಗಿ ಶಾಲೆಯಲ್ಲಿ ಅವರ ಶಾಲೆಯ ಮಕ್ಕಳು ಮಾತ್ರ ವಸತಿ ಇರುವುದು. ಆದರೆ
ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ವಸತಿ ಇದ್ದು ಓದುತ್ತಿರುವುದು ಬಹುಶಃ ಇದೇ ಮೊದಲು ಎನಿಸುತ್ತದೆ. ತಾಲೂಕು ಮಟ್ಟದ ಸಿಇಟಿ ಪರೀಕ್ಷೆ ಬರೆದು ಆಂಗ್ಲ ಮಾಧ್ಯಮದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣ ಪಡೆಯಬೇಕೆಂಬ ವಿದ್ಯಾರ್ಥಿಗಳಿಗೆ ಊಟದ ಖರ್ಚು ವೆಚ್ಚ, ಸಿಬ್ಬಂದಿ ಸಂಬಳ ಮಾತ್ರ ತೆಗೆದುಕೊಂಡು ತಮಗೆಲ್ಲ ತಿಳಿದಂತೆ ಬಡ ಮಕ್ಕಳಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ಒಂದು ಪುಸ್ತಕ ಕೊಡಿಸ್ಬೇಕಾದ್ರೆ ಬಹಳ ಕಷ್ಟ ಇರ್ತದೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ, ಬೇರೆಯವರ ಮಕ್ಕಳಿಗೆ ಅಲ್ರಿ, ತಮ್ಮ ಮಕ್ಕಳಿಗೆ ಮೂಲಭೂತ ಸಲಕರಣೆಗಳನ್ನು ಕೊಡಿಸೋದು ಕಷ್ಟ ಆಗಿರ್ತದೆ. ಆ ದಿಸೆಯಲ್ಲಿ ಇವತ್ತಿನ ದಿವಸ ಈ ಒಂದು ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಸ್ವಂತ ಮಕ್ಕಳಿಗೆ ಕೊಡಲಾರ್ದಂತ ಒಂದು ವ್ಯವಸ್ಥೆಯನ್ನ ಈ ವೇದಿಕೆಯಲ್ಲಿ ತಾವು ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ಮಕ್ಕಳಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿ ಕೊಡುವಂತ ಸಂದರ್ಭದಲ್ಲಿ ಒಂದು ಫೋಟೋ ಕೊಟ್ಟರೆ ಅದು ಸಾಕಾಗಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು 320 ರೂಪಾಯಿ ಬೆಲೆ ಬಾಳ್ತಕ್ಕಂತ ರೆಪಿಡೆಕ್ಷನ್ ಇವತ್ತು ದಿವಸ ಮಕ್ಕಳಿಗೆ ಕೊಟ್ಟಿದ್ದಾರೆ. ಬಹಳ ಅದ್ಭುತ ಮುಂದಿನ ವಿಚಾರವನ್ನು ಹೊಂದಿರತಕ್ಕಂಥವ್ರು. ಇತಿಹಾಸದಲ್ಲಿ ಯುವ ಪೀಳಿಗೆ ಬರ್ತಕ್ಕಂಥ ದಿನಮಾನದಲ್ಲಿ ಬಹಳ ಒಂದು ಸಂಸ್ಕಾರವನ್ನು ಕಲೀಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ. ಅದರಂತೆ ಮಕ್ಕಳಿಗೆ ಒಂದು ಕಿವಿಮಾತವನ್ನು ಹೇಳಕ್ ಬಯಸ್ತಾ ಇದ್ದೇನೆ ನಾನು, ಜೊತೆಗೆ ತಂದೆ ತಾಯಿಯಂದರಿಗೂ ಸಹಿತ. ಏನ್ ಕಿವಿಮಾತಪ್ಪ ಅಂತಂದ್ರೆ, ಇಂಥ ಅಧ್ಯಕ್ಷರು ಬಹಳ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ, ಜ್ಞಾನ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಆದ್ರೆ ತಾವೇನು ಮಾಡಬೇಕಪ್ಪ ಅಂತಂದ್ರ ಸಂಸ್ಕಾರ ದಾಸೋಹವನ್ನ ತಂದೆ ತಾಯಿಗಳ ಮಕ್ಕಳಿಗೆ ಕೊಡ್ಬೇಕು. ಸಂಸ್ಕಾರ ದಾಸೋಹವನ್ನ ಪ್ರತಿಯೊಂದು ಶಿಕ್ಷಕರು ಹೇಳಕ್ಕಾಗಂಗಿಲ್ಲ. ಸಂಸ್ಕಾರವನ್ನ ತಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ಒಂದು ವಿಷಯವನ್ನು ಹೇಳಕ್ ಬಯಸ್ತಾ ಇದ್ದೀನಿ ನಾನು. ಏನಪ್ಪಾ ಅಂತಂದ್ರ, ಒಂದು 3 ವಿದ್ಯಾರ್ಥಿಗಳು ಬಹಳ ಓಡಾಡ್ರಿ ಇರ್ತಾವ. ಕೆಲವೊಂದು 3 ವಿದ್ಯಾರ್ಥಿಗಳು ದಾರಿ ಹಿಡಿದು ಹಾಯ್ದು ಹೊಂಟಿದ್ರು. ಬಹಳ ಓಡಾಡಿ ಎಂತ ಓಡಾಡಪ್ಪ ಅಂತಂದ್ರ, ಅವ್ರಿಗೆ ಸ್ವಲ್ಪ ಸಂಸ್ಕಾರ ಇರ್ಲಿಲ್ಲ. ಅಕ್ಕ ತಂಗಿ ಅಂತಕ್ಕಂಥ ಸಂಸ್ಕಾರ ಇರ್ಲಿಲ್ಲ, ತಾಯಿ ತಂಗಿ ಅಂತಕ್ಕಂಥ ಸಂಸ್ಕಾರ ಇರ್ಲಿಲ್ಲ, ಗುರು ಹಿರಿಯರು ಅಂತಕ್ಕಂಥ ಸಂಸ್ಕಾರ ಇರ್ಲಿಲ್ಲ. ಅಂತ 3 ವಿದ್ಯಾರ್ಥಿಗಳು ನಡ್ಕೊಂಡು ದಾಂಧಲೆ ಮಾಡ್ಕೊತ ಹೊಂಟಿದ್ರು. ಹೋಗುವಂತ ಸಂದರ್ಭದಲ್ಲಿ ಬಹಳ ಒಂದು ಉತ್ತಮ ಸಂಸ್ಕಾರ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅವ್ರ ಜೊತೆ ಸೇರ್ತಾನೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಕತ್ಲ ಆಗ್ತದೆ, ಮಳೆ ಬರ್ತಾ ಇದೆ, ಗಾಳಿ ಗುಡುಗು ಮಿಂಚು ಜೋರಾದ ಸಿಡಿಲು ಬರದಂಗ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಊರು ಹೊರಗಿರ್ತಕ್ಕಂಥ ಹನುಮಪ್ಪನ ಗುಡಿ ಸಮೀಪ ಬರ್ತದೆ. ಆ ಹನುಮಪ್ಪನ ಗುಡಿ ಒಳಗ ಇವು 4 ವಿದ್ಯಾರ್ಥಿಗಳು ಹೋಗ್ತಾರೆ. 3 ಉಡಾಳ ವಿದ್ಯಾರ್ಥಿ, ಒಬ್ಬ ಸಂಸ್ಕಾರ ಹೊಂದಿರ್ತಕ್ಕಂಥ ವಿದ್ಯಾರ್ಥಿ. 4 ವಿದ್ಯಾರ್ಥಿಗಳು ಆ ಹನುಮಂತೇವರ ದೇವಸ್ಥಾನದಲ್ಲಿ ಹೋಗ್ತಾರೆ. ಅವಾಗ ಜೋರಾದ ಸಿಡಿಲು ಅಬ್ಬರ ಬಂದು ಒಂದು ಸಿಡಿಲು ಬಂದು ಬಿಡ್ತದ್ರಿ. ಆ ಸಿಡಿಲು ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಗುಡಿ ಸುತ್ತಿರ್ತದೆ. ಅವಾಗ ಇವರು ಭಯಭೀತರಾಗಿ ಆ 3 ವಿದ್ಯಾರ್ಥಿಗಳು ಹೇಳ್ತಾರೆ, 4 ವಿದ್ಯಾರ್ಥಿಗಳು, ಯಾರು ಹೋಗಿ ಆ ಗಿಡ ಮುಟ್ಟು ಬರ್ತೀರಿ ಅವರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ. ಅವಾಗ ಒಬ್ಬರು ಹೋಗಿ ನೀ ಮುಟ್ಟು ಬಾರ, ಅವಾಗ ಏನಾದ್ರೂ ಬೀಳಬಹುದು ಕೆಳಗ, ನಿನ್ನಿಂದ ಆಗ್ತಾ ಇದೆ, ಆ ಗಿಡ ಹೋಗಿ ಮುಟ್ಟು ಬಾ, ಅವಾಗ ಏನಾದ್ರೂ ಕೆಳಗೆ ಸಿಡಿದು ಬೀಳಬಹುದು ಅಂತಾರೆ. ಆ 3 ವಿದ್ಯಾರ್ಥಿ ಏನು ಓಡಾಡಿರ್ತಾರೆ ನೋಡಿ, ಒಬ್ಬ ವಿದ್ಯಾರ್ಥಿನ ಕಡೆ ಇಳಿಸ್ತಾರೆ. ಆ ಗಿಡ ಹೋಗಿ ಮುಟ್ಟು ಬರ್ತಾನೆ, ಅವಾಗ ಸಿಡಿಲು ಕೆಳಗೆ ಬೀಳಿಲ್ಲ. ಮತ್ತೊಬ್ಬರು ಕಳಿಸ್ತಾರೆ, ಅವಾಗೂ ಬೀಳಿಲ್ಲ. ನಾಲ ಅಂತಾರೆ, ಅವಾಗ 3ನೇ ವ್ಯಕ್ತಿನ ಕಳಿಸ್ತಾರೆ, ಅವಾಗೂ ಸಹಿತ ಸಿಡಿಲು ಬೀಳಿಲ್ಲ. ಇವಾಗ ಉತ್ತಮ ಸಂಸ್ಕಾರ ಹೊಂದಿರತಕ್ಕಂತ ವಿದ್ಯಾರ್ಥಿ ಪಾಳೆ ಬರ್ತದೆ, ಇವನಿಂದೇ ಏನೋ ತೊಂದರೆ ಆಗ್ಲಕತ್ತದೇನೋ ಅಂತಕ್ಕಂಥ. ನೀವು ಹೋಗಿ ಮುಟ್ಟು ಬಾ ಅಂತಾನೆ, ಅವಾಗ ಭಯಭೀತವಾಗಿ ಎಲ್ಲಿ ನನ್ನ ಮೇಲೆ ಬರ್ತದೋ ಅಂತಕ್ಕಂಥ ದುಗುಡ ದುಮ್ಮಾನದಿಂದ ಆ ವಿದ್ಯಾರ್ಥಿ ಹೋಗಿ ಮುಟ್ಟಿ ಬರಬೇಕು ಅಂತ ಹೊರಗೆ ಹೋಗ್ತಿರ್ತಾನೆ. ಆ ವಿದ್ಯಾರ್ಥಿ ಹೊರಗೆ ಹೋದ ತಕ್ಷಣ ಆ ಶಿಡಿಲ ಸಾಕ್ಷಿ, ಆ ಸಿಡಿಲ ಸೀದಾ ಬಂದು ಹನುಮಪ್ಪನ ಗುಡಿ ಮೇಲೆ ಬಿದ್ದು ಈ 3 ವಿದ್ಯಾರ್ಥಿಗಳು ಭಸ್ಮ ಆಗಿ ಹೋಗ್ತಾರೆ. ಇದ್ರ ತಾತ್ಪರ್ಯ ಇಷ್ಟೇ, ಆ 3 ವಿದ್ಯಾರ್ಥಿಗಳನ್ನ ಕೈದವರು ಯಾರು? ಈ ಸಂಸ್ಕಾರವಂತ ಇರತಕ್ಕಂತ ವಿದ್ಯಾರ್ಥಿ. ನಾನು ಹೇಳೋದು ಇಷ್ಟೇ, ಮಕ್ಕಳಿಗೆ ತಾಯಂದಿರು, ಗುರು ಹಿರಿಯರು ಉತ್ತಮವಾದ ಸಂಸ್ಕಾರವನ್ನು ಕೊಟ್ರಿ ಅಂತಂದ್ರ ಬಹಳ ಮಕ್ಕಳು ಹೆಮ್ಮರವಾಗಿ ಬೆಳೀತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಜೊತೆಗೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರ, ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ಬಹಳ ಒಂದು ಉತ್ತಮವಾದಂತ ಸಂಸ್ಕಾರವಿರುವಂತ ಒಂದು ಶಿಕ್ಷಣವನ್ನು ಕೊಡ್ತಾ ಇದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಸಹಿತ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನ ತಿಳಿಸುತ್ತಾ,
ಇಲ್ಲಿವರೆಗೆ ನನ್ನನ್ನು ಕರೆಸಿ ಗೌರವಿಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂತಂದ್ರ RMS 9ನೇ ತರಗತಿ ವಿದ್ಯಾರ್ಥಿ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವರಿಗೆ ವಿಶೇಷವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದೆ. ಈ ಒಂದು ವಿಶ್ವ ಮಾನವ ಸಂಸ್ಥೆ ಯಾವ ರೀತಿ ನಡೀತಾ ಇದೆಪ್ಪ ಅಂತಂದ್ರ ನನಗ 12ನೇ ಶತಮಾನ ನೆನಪಾಗ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಎಷ್ಟು ಸರಳತೆಯಿಂದ ಬದುಕಿದ್ರು, ಬಸವಾದಿ ಪ್ರಮತರು ಬಸವಾದಿ ಶರಣರು ಎಷ್ಟು ಸರಳತೆಯಿಂದ ಬದುಕಿದ್ರಪ್ಪ ಅಂತಂದ್ರೆ ಅಷ್ಟೊಂದು ಸರಳತೆಯಲ್ಲಿ ಇವತ್ತಿನ ದಿವಸ ಈ ಒಂದು ವಿಶ್ವ ಮಾನವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಬದುಕ್ತಾ ಇದ್ದಾರೆ. 9ನೇ ತರಗತಿ ವಿದ್ಯಾರ್ಥಿ ಅವ್ರ ಬಗ್ಗೆ ಅಪಾರವಾಗಿ ಹೇಳಿದ್ರು. ಏನೇನು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ, ಏನೇ ತೊಂದರೆ ಇರಲಿ ಅಂತ ತೊಂದರೆಗಳನ್ನು ಬಗೆಹರಿಸಿ ನಮಗೆ ಉತ್ತಮವಾದಂತ ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬರೀ ಉತ್ತಮವಾದಂತ ಶಿಕ್ಷಣ ಕೊಡ್ತಾ ಇಲ್ಲ, ಪರಮ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಕೊಟ್ಟಿರ್ತಕ್ಕಂಥ ಜ್ಞಾನ ದಾಸೋಹ ಅನ್ನದಾಸೋಹವನ್ನು ಸಹಿತ ಈ ಒಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಪ್ಪ ಅಂತಂದ್ರ ಬಸವಾದಿ ಶರಣರ ಆದರ್ಶದಲ್ಲಿ ಈ ಒಂದು ವಿಶ್ವಗುರುವಿನ ಹೆಸರಿನಲ್ಲಿ ವಿಶ್ವ ಮಾನವ ಶಿಕ್ಷಣ ಸಂಸ್ಥೆ ಅಂತ ಇದೆ. ಎಷ್ಟು ಅದ್ಭುತ ಇದೆ ನೋಡ್ರಿ. ಈ ಜಗತ್ತಿನಲ್ಲಿ ವಿಶ್ವಗುರುವಿನಕ್ಕಿಂತಲೂ ಬಸವಣ್ಣವ್ರಕ್ಕಿಂತಲೂ ಯಾರೂ ದೊಡ್ಡವರಲ್ಲ ಅಂತಕ್ಕಂಥ ಮಾತಿದೆ. ಅಂತ ವಿಶ್ವ ಮಾನವ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಬಸವಣ್ಣನವರ ಹೆಸರಿನಲ್ಲಿ ಬಸವ ಗುರುಕುಲ ಅಂತಕ್ಕಂಥ ಶಾಲೆಯನ್ನು ತೆಗೆದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳಪ್ಪ ಅಂತಂದ್ರೆ ದುಡ್ಡು ಮಾಡುವ ಸಂಸ್ಥೆ ಅಂತಕ್ಕಂಥ ಹೆಸರೈತಿ. ಇಂಥದ್ರ ಮಧ್ಯೆ ಕೈಲೇ ದುಡ್ಡು ಹಾಕಿ ಸರ್ಕಾರಿ ಶಾಲೆಗಿಂತಲೂ ಕಡಿಮೆ ದುಡ್ಡನ್ನು ತೆಗೆದುಕೊಂಡು ಬಹಳ ಒಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನ ಯಾವುದಾದ್ರೂ ಖಾಸಗಿ ಸಂಸ್ಥೆ ಕೊಡ್ತಾ ಇದೆ ಅಂದ್ರೆ ಅದು ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೆ. ಅದರಂತೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಅವರ ಧರ್ಮ ಪತ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ 12ನೇ ಶತಮಾನದಲ್ಲಿ 5ಕ್ಕೆ ಲೆಕ್ಕಮ್ಮನವ್ರು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರ ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತವಾಗಿಪ್ಪುದು. ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತವಾಗಿಪ್ಪುದು ಅಂತ ಬಸವಾದಿ ಶರಣರ ನಡೆನುಡಿಯನ್ನ ಆದರ್ಶಪ್ರಾಯವನ್ನಾಗಿ ಮಾಡಿಕೊಂಡು ಇವತ್ತಿನ ದಿವಸ ಬಸವ ಗುರುಕುಲ ಅಂತಕ್ಕಂಥ ಪ್ರಾಥಮಿಕ ಶಾಲೆಯನ್ನ ಈ ಜಗತ್ತಿನಲ್ಲಿ ವಿಶ್ವದಲ್ಲಿ ಹಿರಿದಾಗಿಸ್ಬೇಕಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಏನ್ ಮಾಡ್ತಾ ಇದಾರಲ್ಲ ಅವರಿಗೆ ತಮ್ಮೆಲ್ಲರ ವತಿಯಿಂದ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದೆ. ಆತ್ಮರೇ ಬರೀ ಇವರು ಶಿಕ್ಷಣವನ್ನು ಅಷ್ಟೇ ಕೊಡ್ತಾ ಇಲ್ಲ, ಬರೀ ಅನ್ನದಾಸವನ್ನ ಮಾಡ್ತಾ ಇಲ್ಲ, ಜ್ಞಾನದಾಸವನ್ನ ಮಾಡ್ತಾ ಇಲ್ಲ. ಈ ವಿಶ್ವ ಮಾನವ ಅಂದ್ರೆ ವಿಶ್ವಗುರುವಿನ ಹೆಸರ ಈ ಜಗತ್ತಿನಲ್ಲಿ ಕೊಂಡಾಡ್ಲಿ ಅಂತ ತಿಳಿದುಕೊಂಡು ಈ ಸಮಾಜದಲ್ಲಿ ಯಾರು ಸಾಧನೆಯನ್ನ ಮಾಡಿರ್ತಾರೆ, ಯಾರು ಸೇವೆಯನ್ನ ಮಾಡಿರ್ತಾರೆ ಅಂತವರನ್ನ ಗುರುತಿಸಿ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ವಿಶ್ವ ಮಾನವ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕೆಲಸ ಬಹಳ ಒಂದು ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೆ. ಅದರಂತೆ ಏನ್ 12ನೇ ಶತಮಾನದಲ್ಲಿ ಬಸವಣ್ಣನವರ ಆದರ್ಶ ಏನ್ ಇಟ್ಕೊಂಡಿದ್ರು 21ನೇ ಶತಮಾನದಲ್ಲಿಯೂ ಸಹಿತ ಸಾಲು ಮರದ ತಿಮ್ಮಕ್ಕನ ಒಂದು ಆದರ್ಶವನ್ನು ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಸಭೆ ಸಮಾರಂಭ ಅಂದ್ರೆ ಶಾಲಾ ಹಾರ ತುಂಬಿ ತುಳ್ಕಾಡ್ತಾ ಇದ್ದೇವೆ. ಅಂತದ್ರ ಮುಂದೆ ಇಷ್ಟೊಂದು ಸರಳತೆಯಿಂದ ಹೆಂಗ ಬಸವಾದಿ ಶರಣರು ಸರಳತೆಯಿಂದ ಬದುಕಿದ್ರು, ಹೆಂಗ ಸಾಲು ಮರದ ತಿಮ್ಮಕ್ಕ ಸರಳತೆಯಿಂದ ಬದುಕಿದ್ರು. ಶ್ರೀಮಂತ ಇರಲಿಲ್ಲ ತಿಮ್ಮಕ್ಕ, ಅತಿ ಕಡು ಬಡತನ ಇದ್ರು ಅಂತ ಸಹಿತ ಸಾವಿರಾರು ಮರಗಳನ್ನ ನೆಟ್ಟು ಈ ವಿಶ್ವದಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ತಿಮ್ಮಕ್ಕನ ಒಂದು ಆದರ್ಶಪ್ರಾಯವನ್ನ ಇವತ್ತಿನ ದಿವಸ ಈ ಅಧ್ಯಕ್ಷ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ತಾವು ಕಾರಣೀಭೂತರಾಗಿದ್ದೀರಿ. ಈ ಸ್ನೇಹ ಸಮ್ಮೇಳನ ಅಂದ್ರ ಇಷ್ಟು ದಿವಸ ಶಿಕ್ಷಣವನ್ನು ಕಲಿತಿರ್ತೀರಿ. ಹಾಗಾಗಿ ಇದನ್ನು ಒಂದು ಖುಷಿ ವಿಷಯ. ಹಾಗಾಗಿ ತಾವು ನೃತ್ಯಗಳನ್ನು ಮಾಡಿ ತಾವು ತಂದೆ ತಾಯಿಗಳಿಗೆ ಸಂತೋಷ ಕೊಡುವಂತ ಈ ಶುಭಗಳಿಗೆ
ಇಲ್ಲಿ ತಮ್ಮ ಮಕ್ಕಳು ನೃತ್ಯಗಳನ್ನ ಮಾಡಿದಾಗ ಆ ತಂದೆ ತಾಯಿಗಳಿಗೆ ಸಿಗುವಂತ ಖುಷಿ ಯಾರಿಗೆ ಸಿಗಲಾರದು. ಎಷ್ಟೇ ದುಡ್ಡು ಕಷ್ಟಪಟ್ಟು ಅವರು ವಿದ್ಯೆಯನ್ನು ಕಲಿಸುತ್ತಿರ್ತಾರ ಮಕ್ಕಳಿಗೆ, ಆ ಮಕ್ಕಳು ಚಂದಾಗಿ ಅಂದಾಗಿ ಒಂದು ಈ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಮಗು ಒಂದು ಒಳ್ಳೆ ನೃತ್ಯ ಮಾಡಿದರ ಅವ್ರು ಎಷ್ಟೇ ಕಷ್ಟ ಇದ್ರೂ ಅವರಿಗೆ ಅದು ಹಿಂದಾಗಿ ಅವರ ಮನದಲ್ಲಿ ಆ ಖುಷಿಯನ್ನು ಉಂಟು ಮಾಡ್ತದ. ಹಾಗಾಗಿ ಯಾವುದೇ ಮಗು ಸಂಸ್ಕಾರವಾಗಿ ಬೆಳಿಬೇಕು, ಅಕ್ಷರತ್ರ ಆಗಬೇಕು. ಯಾಕಂದ್ರ ಇವತ್ತಿನ ಸಮಾಜದಲ್ಲಿ ಅಕ್ಷರ ಇರ್ಲಿಕ್ಕಂದ್ರ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಅದ. ದೇಶದಾಗ ದೇಶ ಆಳಕತ್ತವ್ರು ಜ್ಞಾನ ಇದ್ದವರು, ಒಂದು ದುಡ್ಡು ಇದ್ದವರು, ಉಳಿದವರು ದೇಶವನ್ನು ಆಳಕ್ಕ ಸಾಧ್ಯ ಇಲ್ಲ. ಜ್ಞಾನ ಅರಿವಿರ್ಬೇಕು, ದುಡ್ಡು ಅರಿವಿರ್ಬೇಕು, ಅಂದ್ರ ಈ ದೇಶ ಆಳಕ್ಕ ಶಕ್ತಿ ಇರ್ತದ. ಹಾಗಾಗಿ ಶಿಕ್ಷಣ ಅಂದ್ರ ಹುಲಿ ಹಾಲು ಕುಡದಂತೆ. ಹುಲಿ ಹಾಲು ಕುಡಿತಂದ್ರೆ ಹ್ಯಾಂಗ್ ಗರ್ಜಿಸ್ತದ, ಹಂಗ ಶಿಕ್ಷಣ ಕಲ್ತವ್ರು ಹಂಗೆ ಗರ್ಜಿಸ್ತಾರ. ಹಾಗಾಗಿ ಶಿಕ್ಷಣವನ್ನು ಎಲ್ಲರೂ ಕಲಿಬೇಕು, ಒಳ್ಳೆಯ ಸಮಾಜದಲ್ಲಿ ಬದುಕಬೇಕು. ಯಾವುದೇ ಮಗು ಆಗಲಿ ಯುವಕರಾಗಲಿ ಈ ತಪ್ಪು ಮಾಡಿದಾಗ ತಂದೆ ತಾಯಿಗಳು ಅವರನ್ನು ಶಬಾಷಿ ಪಡಿಸಬಾರದು. ಅವರು ತಪ್ಪು ಮಾಡಿದಾರಂದ್ರ ತಿದ್ದಿ ಬುದ್ಧಿ ಹಿಡಿದಾರ ಅದೇ ಮಕ್ಕಳು ಮುಂದೆ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಆ ತಂದೆ ತಾಯಿಗಳನ್ನ ಹೆಸರು ತರಲಕ್ಕ ಸಾಧ್ಯ ಆಗಲ್ಲ. ಹಾಗಾಗಿ ನಾ ಹೇಳೋದು ಇಷ್ಟೇ, ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬದುಕಬೇಕು, ಒಳ್ಳೆ ರೀತಿಯಾಗಿ ಹೆಸರು ಮಾಡಬೇಕು. ಸಮಾಜವನ್ನು ನಾವು ಕಾಪಾಡದೇವಂದ್ರ ಸಮಾಜ ನಮ್ಮನ್ನು ಕಾಪಾಡ್ತದ. ಹಾಗಾಗಿ ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪ ತಡೆಗಡೆ ಆದ್ರ ತಮ್ಮ ಕ್ಷಮೆ ಇರಲಿ. ಈ ಶಿಕ್ಷಣ ಎಲ್ಲರೂ ಒಳ್ಳೆ ರೀತಿಯಿಂದ ಕಲೀಲಿ. ಈ ಶಿಕ್ಷಣ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿ. ಅವಾಗ ತಾನೇ ಈ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಅತಿ ತುಂಬು ಅಚ್ಚುಕಟ್ಟಾಗಿ ತನ್ನ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಹಾಗಾಗಿ ಈ ಶಿಕ್ಷಣ ಅತಿ ಚಿಕ್ಕದಿತ್ತು, ಈಗ ಅತಿ ದೊಡ್ಡದಾಗಿ ಹೊರಹೊಮ್ಮತ್ತಿದೆ. ಹಾಗಾಗಿ ಎಲ್ಲ ಈ ಸುತ್ತಮುತ್ತಲಿನ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಒಂದು ಅದ್ಭುತಪೂರ್ವಕವಾಗಿ ಬೆಳೀಲಿ, ತಾಲೂಕು ಹೆಸರನ್ನು ಬೆಳೀಲಿ, ಅದರ ಜೊತೆಗೆ ಗ್ರಾಮಗಳ ಹೆಸರುಗಳನ್ನು ಬೆಳೀಲಿ. ಹಾಗಾಗಿ ಒಳ್ಳೆಯ ವಿದ್ಯಾರ್ಥಿಗಳು ಒಬ್ರು ಸ್ವಲ್ಪ ಶಾನೆ ಇರ್ತಾರ, ಒಬ್ರು ದೊಡ್ಡ ಇರ್ತಾರ. ಹಾಗಾಗಿ ಎಲ್ಲರನ್ನು ಜೊತೆಗೂಡಿ ಅತಿ ಶಿಕ್ಷಣ ಅಂದ್ರ ಹೆಂಗಂದ್ರ ಒಂದಿಬ್ಬರು ಫೇಲ್ ಆಗಿರ್ತಾರ, ಮುಂದೆ ಫೇಲ್ ಆದವ ಏನೋ ಫೇಲ್ ಆಯ್ತಂತೇಳಿ ಅನ್ಕೋಬಾರ್ದು, ಅವ್ರವ್ರ ಬುದ್ಧಿ ತಕ್ಕಂತೆ ನಡೀತಿರ್ತದ. ಸಾಫ್ಟ್ವೇರ್ ಕಂಪ್ನಿ ಇವತ್ತಿಗೆ ಒಬ್ಬ ಫೇಲ್ ಆದವ ಸಾಫ್ಟ್ವೇರ್ ಕಂಪ್ನಿ ಒಬ್ಬ ಇಂಜಿನಿಯರ್ ಆಗಿರ್ತಾನ, ಅವ ಆ ಸಾಫ್ಟ್ವೇರ್ ಕಂಪ್ನಿ ಒಳಗಿರ್ತಾನ. ಆದ್ರೆ ಇವ ಫೇಲ್ ಆದವ ಆ ಸಾಫ್ಟ್ವೇರ್ ಕಂಪ್ನಿನೇ ಓನರ್ ಆಗಿರ್ತಾನ, ಅವನ ಬುದ್ಧಿ ಹಂಗೈತಿ. ಹಾಗಾಗಿ ಎಲ್ಲರೂ ಏನಂದ್ರ ಅವ್ರವ್ರ ಬುದ್ಧಿ ತಕ್ಕಂತೆ ಶಿಕ್ಷಣ ಇರ್ತದ. ಯಾರನ್ನು ಇವ ಅಲ್ಲಗಳಿಬಾರ್ದಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು, ಇನ್ನು ಅನೇಕರು ಮಾತಾಡೋರು ಅದರ ಸಮಯ ಅಭಾವ ಇರುವುದರಿಂದ ಹಾಗಾಗಿ ಮಕ್ಕಳ ಕಾರ್ಯಕ್ರಮವನ್ನು ತಾವು ನೋಡಕ ಕಾತರದಿಂದ ತಂದೆ ತಾಯಿಗಳು ಆಗಮಿಸಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಅದೇ ಚಂದಗೆ ಮತ್ತು ಯಾರು ಗಲಾಟೆ ದಾಂಧಲೆ ಮಾಡದೆ ಈ ಕಾರ್ಯಕ್ರಮವನ್ನು ನಿರೂಪಿಸಿರಿ. ಆನಂದದಿಂದ ಎಲ್ಲ ಮುದ್ದು ಮಕ್ಕಳ ಮಾತುಗಳನ್ನು ಕೇಳುವುದು, ಅವರ ಹಾಡುಗಳನ್ನು ಕೇಳುವುದು, ಅವರ ಕುಣಿತ ಇವುಗಳನ್ನೆಲ್ಲ ನೋಡುವಂಥ ಕಾರ್ಯಕ್ರಮ. ಆದರೂ ಒಂದೆರಡು ಮಾತು, ಇವತ್ತಿನ ಕಾರ್ಯಕ್ರಮ ಈ ಶಾಲೆ ಇಲ್ಲಿ ವ್ಯವಸ್ಥೆಯನ್ನು ನೋಡಿ ನಮಗೆ ಬಹಳ ಸಂತೋಷ ಆಗೈತಿ. ನಮ್ಮ ರಾಜೀವ್ ಗೌಡರು ಶರಣ ದಂಪತಿಗಳು ಇವರ ಜೀವನನೇ ಕಲ್ಯಾಣದ ಶರಣರ ಜೀವನ ಥರ ನನಗೆ ಕಾಣತೈತಿ. ಊರೊಳಗೆ ಅವ್ರ ಮನೆ ಇದ್ರು ಅದನ್ನೆಲ್ಲ ಬಿಟ್ಟು ಇಲ್ಲೇ ಇದ್ದು ಎಲ್ಲ ಮಕ್ಕಳು ನೋಡಿಕೊಂಡು ಹೋಗೋದು ಅಂದರೆ ಅದು ಭಾಳ ದೊಡ್ಡ ಕೆಲಸ. ಅವರು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಎತ್ತರ ಮಟ್ಟದಾಗ ಬೆಳೆಯುವ ಎಲ್ಲ ಲಕ್ಷಣಗಳು ನನ್ನಂತೆ ಕಾಣಕತ್ತವು. ಹಿಂಗೆ ಹಿಂದಕ್ಕೆಲ್ಲ ಬೇಕಾದಷ್ಟು ಲಕ್ಷ ಜನ ಕೋಟಿ ಜನ ಜಗತ್ತಿನಾಗ ಇದ್ದಾಗೂ ಕೆಲವೊಬ್ಬರು ಅಷ್ಟೇ ಗುರುತಿಸ್ಕೊಳ್ತಾರ. ಅಂಥ ಗುರುತಿಸಿಕೊಳ್ಳುವಂಥ ವ್ಯಕ್ತಿಗಳಲ್ಲಿ ಈ ಶರಣ ದಂಪತಿಗಳು ಆಗುವಲ್ಲಿ ಯಾವುದೇ ಎರಡು ಮಾತಿಲ್ಲ. ಸಾಲು ಮರದ ತಿಮ್ಮಕ್ಕನವರಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಅರ್ಪಣೆ ಮಾಡಲಾಗೈತಿ. ಕರೆಕ್ಟ್ ಇದೇ ದಿವಸ ನವೆಂಬರ್ 14ನೇ ತಾರೀಕಿಗೆ 3 ತಿಂಗಳ ಹಿಂದೆ ಶತಾಯುಷಿ ಆದಂಥ ಸಾಲು ಮರದ ತಿಮ್ಮಕ್ಕ ತಾಯಿಯವರು ಲಿಂಗೈಕ್ಯ ಆಗ್ಯಾರ. ಅವರ ಸವಿನೆನಪಿಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಅವ್ರಿಗೆ ಸಮರ್ಪಣೆ ಮಾಡಲಾಗೈತಿ. ಭಾಳ ಸಂತೋಷ. ಇವತ್ತು ಭಾಳ ಒಂದು ವಿಶೇಷವಾದಂಥ ದಿನ, ವಿಶ್ವ ಪ್ರೇಮಿಗಳ ದಿನ. ಪ್ರೇಮಿಗಳ ದಿನ ಅಂದ್ರೆ ಅದು ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಕೇವಲ ಹುಡುಗ ಹುಡುಗಿ ಪ್ರೀತಿಗೆ ಅಷ್ಟಕ್ಕೆ ಹೋಲಿಸ್ಬಿಟ್ಟಾರೆ. ಇಲ್ಲ, ಪ್ರೇಮ ಅಂದ್ರೆ ಅದು ಬಹಳ ದೊಡ್ಡ ಒಂದು ಶಬ್ದ. ಅದು ಗ್ರಂಥಗಳನ್ನು ಓದಿದವನು
ಪಂಡಿತನಲ್ಲ ಖಂಡಿತ, ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ, ಪ್ರೇಮವೆಂಬೆರಡು ಅಕ್ಷರಗಳನ್ನು ಅರಿತವನೇ ಪಂಡಿತನು. ಯಾರು ಪ್ರೇಮ ಅನ್ನೋ 2 ಅಕ್ಷರಗಳನ್ನ ತಿಳ್ಕೊಂಡಿರ್ತಾರಲ್ಲ ಅವರೇ ಮಹಾನ್ ಪಂಡಿತರು. ಈ ಪ್ರೇಮ ಅಂದ್ರೆ ಏನು? ಪ್ರೇಮ ಅಂದ್ರೆ ನಮ್ಮ ಹೃದಯದ ಭಾವನೆಯನ್ನ ತೋರಿಸುವುದು. ಗುರುಗಳು ತಮ್ಮ ವಿದ್ಯಾರ್ಥಿಗಳಲ್ಲಿ ತೋರಿಸುವ ಪ್ರೇಮಕ್ಕೆ ಕರುಣೆಯ ತರ, ಗುರು ಕರುಣೆಯ ತರ. ತಾಯಿ ತನ್ನ ಮಗುವಿಗೆ ತೋರಿಸುವ ಪ್ರೇಮಕ್ಕೆ ವಾತ್ಸಲ್ಯ ತರ. ಹಾಗೆ ನೀವು ಹುಡುಗ ಹುಡುಗಿದ್ರೆ ಅದಕ್ಕೆ ಮತ್ತೆ ಅದೊಂದು ಅರ್ಥ. ಈಗ ಗಂಡ ಹೆಂಡತಿಗೆ ತೋರಿಸೋದು, ಹೀಗೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಪ್ರೇಮದಿಂದ ಬಾಳ್ದುಕೋದು ಈ ಪ್ರೇಮ ದಿನದ ಈ ಕಾರ್ಯಕ್ರಮ. ಇಂಥ ದಿನದಲ್ಲಿ ಈ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಇಟ್ಕೊಂಡಿದ್ದು ಬಹಳ ಸಂತೋಷ ಆಗೈತಿ. ಈ ಶಾಲೆಗೆ ನನಗೆ ಪ್ರತಿಯೊಂದನ್ನು ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಮತ್ತು ಒಂಥರ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮಗಳಾಗ್ಯವು. ಮತ್ತು ಈ ಊರಿನ ಇಲ್ಲಿ ಬಂದಂಥ ಎಲ್ಲ ಹಿರಿಯರು ನೋಡಿದ್ರು ಇಂಥವ್ರು ಅದಾರಲ್ಲ, ಎಲ್ಲ ಹಿರಿಯರು ಬಹಳ ಸಹೃದಯಗಳದಾರ, ಬಹಳ ದಯಾಮಯರದಾರ. ಇವತ್ತು ಒಂದಿದು 25 ಕುರ್ಚಿಗಳು 10,000ಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿ 25 ಕುರ್ಚಿಗಳನ್ನು ಶಾಲೆಗೆ ದಾನವಾಗಿ ಕೊಟ್ಟಾರೆ. ಸರ್ಕಾರಿ ಶಾಲೆಗಳಿಗೆ ದಾನ ಕೊಡೋದಕ್ಕೆ ಏನು ನಾನು ಹಿಂಗೆ ಪ್ರೈವೇಟ್ ಸ್ಕೂಲಿಗೆ ದಾನ ಕೊಡ್ತಿರೋದಿಲ್ಲ. ಪ್ರೈವೇಟ್ ಸ್ಕೂಲಿಗೆ ದಾನ ಕೊಡ್ತಾರಂದ್ರೆ ಅವ್ರು ಎಷ್ಟೊಂದು ಕರುಣಾಮಯಗಳಾಗಿ ಶಾಲೆಯನ್ನು ನಡೆಸ್ಕೊಂಡು ಹೊಂಟಾರ. ಮತ್ತು ಇಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಅನಾವರಣ ಮಾಡೋದು ಅಂದ್ಕೊಂಡ್ರು. ಮುಂದಿನ ಆದಷ್ಟು ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಆ ಮೂರ್ತಿಯ ಅನಾವರಣವನ್ನು ಮಾಡ್ಕೊಂಡೇ ಈ ಕಾರ್ಯಕ್ರಮ ಮಾಡಿದ್ರೆ ಭಾಳ ಸಂತೋಷ ಆಕೈತಿ. ನಮ್ಮ ಗಂಗಶೆಟ್ಟಿ ಅಪ್ಪ ಅವರು ಶರಣ ಬಸವರು ಅಂದ್ರೆ ಅವರು ಶರಣರೇ ಅದಾರ. ಅವರು ಇದಕ್ಕೆ ಎಷ್ಟಾದ್ರು ಖರ್ಚು ಬಂದ್ರೆ ಆ ಮೂರ್ತಿಯ ಖರ್ಚನ್ನು ನಾವು ಕೊಡ್ತೇವೆ ಅಂತ ಹೇಳ್ಯಾರ. ಇನ್ನು ಮುಂದೆ ಅದಕ್ಕೆ ಕಟ್ಟುದು ಮಾಡೋದು ಅದನ್ನೆಲ್ಲ ಊರನ್ನೆಲ್ಲ ಹಿರಿಯರು ಕೂಡ ಕಟ್ಟಿ ಅದ್ರಿಗೆ ಏನು ಬರ್ತದೆ ಅದನ್ನೆಲ್ಲ ನೋಡ್ರಿ ಮೂರ್ತಿಯನ್ನ ನಮ್ಮ ಶರಣ ಬಸವ ಅಪ್ಪ ಕೊಡ್ತಾರೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಗೈತಿ. ಇವತ್ತಿನ ಕಾರ್ಯಕ್ರಮ ಭಾಳ ಖುಷಿ ಐತಿ. ಹೆಚ್ಚಿಗೆ ಏನು ಮಾತಾಡೋದು ಬೇಡ. ಅದಕ್ಕೆ ನನ್ನ ಜೊತೆ ಎಲ್ಲರೂ 1-2 ಮಾತು ಹೇಳ್ಬಿಡ್ರಿ ಸರ್. ಎಲ್ಲರೂ ಕೈ ಮುಕ್ಕೊಂಡು ಕುಂದ್ರಿ.